ಸೆಕೆಂಡ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇನ್ ದ ಗಿವನ್ ಫಿಗರ್ ಡಯಾಗ್ರಾಮ್ ಅವರೇ ಕೊಟ್ಟಿದ್ದಾರೆ. ಆಮೇಲೆ ಪಿ ಅಂಡ್ ಪಿ ಬಿ ಆರ್ ಟ್ಯಾಂಜೆಂಟ್ಸ್ ಟು ದಿ ಸರ್ಕಲ್ ವಿತ್ ಸೆಂಟರ್ ಓ ಇಫ್ ಪಿ ಎ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್ ಅಂಡ್ ಎ ಪಿ ಒ ಇಸ್ ಈಕ್ವಲ್ ಟು 40 ಡಿಗ್ರಿ. ಓಕೆ, ಸೊ ಗಿವನ್ ಏನೇನ್ ಕೊಟ್ಟಿದ್ದಾರೆ ಬರ್ಕೊಂಬೋಣ. ಓಕೆ, ಗಿವನ್ ಬಂದ್ಬಿಟ್ಟು ಏನು, ಪಿ ಎ ಬಂದ್ಬಿಟ್ಟು 4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಎ ಪಿ ಒ ಕೊಟ್ಟಿದ್ದಾರೆ, ಎ ಪಿ ಒ ಬಂದ್ಬಿಟ್ಟು 40 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಈಗ ಟು ಫೈಂಡ್ ಏನೇನ್ ಮಾಡ್ಬೇಕು ನೋಡೋಣ. ಓಕೆ, ಟು ಫೈಂಡ್ ಬಂದ್ಬಿಟ್ಟು ದೆನ್ ಫೈಂಡ್ ದ ಮೆಜರ್ ಆಫ್ ಆಂಗಲ್ ಎ ಒ ಬಿ. ಓಕೆ, ಎ ಒ ಬಿ ಕಂಡಿಬೇಕು. ಓಕೆ, ಆಮೇಲೆ ಏನ್ ಕಂಡಿಬೇಕು, ಅಂಡ್ ಲೆಂತ್ ಆಫ್ ಪಿ ಬಿ, ಪಿ ಬಿ ಕಂಡಿಬೇಕು. ಓಕೆ, ಸೊ ಇವಾಗ ನೀವು ನೋಡಿದ್ರೆ ಈ ಟ್ರಯಾಂಗಲ್ ತಗೊಂಡ್ರೆ, ಓಕೆ, ಯಾವ ಟ್ರಯಾಂಗಲ್ ಎ ಒ ಪಿ ತಗೊಂಡ್ರೆ, ಓಕೆ, ಸೊ ಇದು 90 ಡಿಗ್ರಿ ಇರುತ್ತೆ ಆಯ್ತಾ. ಆಂಗಲ್ ಎ ಹತ್ರ 90 ಡಿಗ್ರಿ ಇರುತ್ತೆ. ಯಾಕೆ ಹೇಳ್ರಿ, ರೇಡಿಯಸ್ ಮತ್ತೆ ಟ್ಯಾಂಜೆಂಟ್ ಮತ್ತೆ ಆಂಗಲ್ ಎಷ್ಟಿರುತ್ತೆ, ಯಾವಾಗಲೂ 90 ಡಿಗ್ರಿ ಇರುತ್ತೆ. ಓಕೆ, ಸೊ ಇಲ್ಲಿ ಏನ್ ಬರೆಯೋಣ, ಇಲ್ಲಿ ಪ್ರೂಫ್ ಅಲ್ಲಿ. ಓಕೆ, ಸೊ ಫಸ್ಟ್ ಬರ್ಬಿಡ್ತೀನಿ, ಆಂಗಲ್ ಓ ಎ ಪಿ ಇಸ್ ಈಕ್ವಲ್ ಟು 90 ಡಿಗ್ರಿ ಬರಿತೀನಿ. ಓಕೆ, ಸೊ ರೀಸನ್ ಬರಿಬೇಕು ಇಲ್ಲಿ. ಓಕೆ, ಸೊ ಇಲ್ಲಿ ಬ್ರಾಕೆಟ್ ನಾಗ ಇಲ್ಲಿ ಬರ್ದು ಬಿಡ್ರಿ. ರೀಸನ್ ಏನು, ರೇಡಿಯಸ್ ಈಸ್ perpendicular to tangent at point of contact ಅಂತ ಬರೀರಿ. ಓಕೆ, ಸೊ ಇದು 90 ಡಿಗ್ರಿ ಅಂತ ಗೊತ್ತಾಯ್ತು. ಇದನ್ನ ಈಕ್ವೇಶನ್ 1 ಅಂತ ಕರೆಯೋಣ. ಓಕೆ, ಸೊ ಇವಾಗ ಏನು, ಈ ಆಂಗಲ್ ನಮಗೆ 90 ಡಿಗ್ರಿ ಅಂತ ಗೊತ್ತಾಯ್ತು. ಓಕೆ, ಸೊ ಈ ನೀವು ನೋಡಿದ್ರೆ ಇದು 90 ಡಿಗ್ರಿ, ಇದು 40 ಡಿಗ್ರಿ, ಇದನ್ನ ಕಂಡುಹಿಡಿಬೇಕು. ಓಕೆ, ಸೊ ಈಗ ನೀವು ನೋಡಿದ್ರೆ ಈ ಟ್ರಯಾಂಗಲ್ ನಲ್ಲಿ, ಓಕೆ, 3 ಆಂಗಲ್ ಸೇರಿದ್ರೆ 180 ಇರುತ್ತಾನೆ. ಸೊ ನಾನೇನ್ ಮಾಡ್ತೀನಿ, ಆ ಟ್ರಯಾಂಗಲ್ ಸಪರೇಟ್ ಆಗಿ ಬರೆದು ಬಿಡ್ತೀನಿ, ಸೊ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಓಕೆ, ಇದು 90 ಡಿಗ್ರಿ ಇದೆ. ಓಕೆ, ಇದು 40 ಡಿಗ್ರಿ ಇದೆ. ಓಕೆ, ಇದನ್ನ ಕಂಡುಹಿಡಿಯೋಣ. ಓಕೆ, ಅದು ಇರೋದೇನು, ಓ ಎ ಪಿ, ಓ ಎ ಪಿ. ಸೊ ಇಲ್ಲೇನ್ ಬರೀಬಹುದು ನಾನು, 90 ಪ್ಲಸ್ 40 ಪ್ಲಸ್ ಆಂಗಲ್ ಎ ಒ ಪಿ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಬರೀಬಹುದು. ಹೌದಾ, ಯಾಕಂದ್ರೆ ಮೂರು ಟ್ರಯಾಂಗಲ್ ಅಲ್ಲಿ 3 ಆಂಗಲ್ ಸೇರಿದ್ರೆ ಎಷ್ಟಿರುತ್ತೆ, 180 ಇರುತ್ತೆ. ಈಗ 90 ಪ್ಲಸ್ 40 ಎಷ್ಟಾಯ್ತು, 130 ಆಯ್ತು. ಆಂಗಲ್ ಎ ಒ ಪಿ ಇಸ್ ಈಕ್ವಲ್ ಟು 180 ಆಯ್ತು. ಆಂಗಲ್ ಎ ಒ ಪಿ ಇಸ್ ಈಕ್ವಲ್ ಟು 180 ಪ್ಲಸ್ 130 ಹಾಕೊಂಡು ಹೋದ್ರೆ ಮೈನಸ್ 130. ಸೊ ಆಂಗಲ್ ಎ ಒ ಪಿ ಇಸ್ ಈಕ್ವಲ್ ಟು ಎಷ್ಟು, 50 ಡಿಗ್ರಿ ಅಂತ ಗೊತ್ತಾಯ್ತು. ಎ ಒ ಪಿ 50 ಅಂತ ಗೊತ್ತಾಯ್ತು. ಓಕೆ, ಸೊ ನಮಗೆ ಈಗ ನೋಡಿದ್ರೆ ಈ ಟ್ರಯಾಂಗಲ್ ಕಾಂಗ್ರೆಂಟ್. ಸೊ ಇದು 50 ಡಿಗ್ರಿ ಇದ್ರೆ ಅವಾಗ ಆಟೋಮೆಟಿಕ್ಲಿ ಎ ಒ ಪಿ 50 ಇದ್ರೆ ಪಿ ಒ ಪಿ ಕೂಡ 50 ಇರುತ್ತೆ. ಎ ಒ ಪಿ 50 ಅಂದ್ರೆ ಪಿ ಒ ಪಿ ಕೂಡ 50 ಇರುತ್ತೆ. ಸೊ ನಾವು ಡೈರೆಕ್ಟ್ ಆಗಿ ಏನ್ ಬರಿಬಹುದು, ಡೈರೆಕ್ಟ್ ಆಗಿ ನಾವು ಆಂಗಲ್ ಎ ಒ ಪಿ ಇಸ್ ಈಕ್ವಲ್ ಟು ಆಂಗಲ್ ಪಿ ಒ ಪಿ ಇಸ್ ಈಕ್ವಲ್ ಟು 50 ಡಿಗ್ರಿ ಬರಿಬಹುದು. ರೀಸನ್ ಬ್ರಾಕೆಟ್ ನಾಗ ಏನು, ಬಿಕಾಸ್ ಟ್ರಯಾಂಗಲ್ ಎ ಒ ಪಿ ಕಾಂಗ್ರೆಂಟ್ ಟು ಟ್ರಯಾಂಗಲ್ ಬಿ ಒ ಪಿ, ಅವರಿಬ್ರು ಕಾಂಗ್ರೆಂಟ್ ಇರೋದ್ರಿಂದ ಅವರಿಬ್ರು ಆಂಗಲ್ ಈಕ್ವಲ್ ಇರುತ್ತೆ. ಓಕೆ, ಸೊ ಇಬ್ರು ಆಂಗಲ್ ಈಕ್ವಲ್ ಅಂದ್ರೆ ನನಗೆ ಏನ್ ಬೇಕಿತ್ತು, ಆಂಗಲ್ ಎ ಒ ಬಿ ಕಂಡಿಡ್ಬೇಕು. ಹೌದಾ, ಸೊ ಟು ಫೈಂಡ್ ಏನು, ನೀವು ನೋಡಿದ್ರೆ ಎ ಒ ಬಿ ಕಂಡಿಡ್ಬೇಕು. ಈಗ ನೀವೇ ನೋಡ್ರಿ, ಎ ಒ ಬಿ ಏನಂತ ಬರಿಬೋದು ನಾನು, ಎ ಒ ಬಿ ನಾನು ಎ ಒ ಪಿ ಪ್ಲಸ್ ಬಿ ಒ ಪಿ ಅಂತ ಬರಿಬೋದಾ. ಸೊ ಎ ಒ ಪಿ ಪ್ಲಸ್ ಬಿ ಒ ಪಿ ಅಂತ ಬರಿಬೋದು. ಸೊ ಇದಕ್ಕೆ ಏನ್ ಬರಿಬೋದು, ಇಲ್ಲಿ ಎ ಒ ಬಿ ಅಂದ್ರೆ ಆಂಗಲ್ ಎ ಒ ಪಿ ಪ್ಲಸ್ ಬಿ ಒ ಪಿ. ಸೊ ಎ ಒ ಪಿ ಎಷ್ಟು, 50 ಡಿಗ್ರಿ, ಬಿ ಒ ಪಿ ಕೂಡ 50, 50 ಪ್ಲಸ್ 50 ಎಷ್ಟು, 100 ಡಿಗ್ರಿ. ಸೊ ಆಂಗಲ್ ಎ ಒ ಬಿ ಬಂದ್ಬಿಟ್ಟು ಎಷ್ಟು, 100 ಡಿಗ್ರಿ ಅಂತ ಗೊತ್ತಾಯ್ತು. ಓಕೆ, ನೆಕ್ಸ್ಟ್ ಏನ್ ಕಂಡಿಬೇಕಂತ, ಪಿ ಬಿ ಕಂಡಿಬೇಕು. ಓಕೆ, ಸೊ ನಮಗೇನ್ ಗೊತ್ತು, ಇಲ್ಲಿ ನೋಡ್ರಿ, ಪಿ ಎ ಎಷ್ಟಿರುತ್ತೋ ಪಿ ಬಿ ಕೂಡ ಅಷ್ಟೇ ಇರುತ್ತೆ. ಯಾಕಂದ್ರೆ ಅವೆರಡು ಟ್ಯಾಂಜೆಂಟ್ ಒಂದೇ ಪಾಯಿಂಟ್ ಇಂದ ಎರಡು ಟ್ಯಾಂಜೆಂಟ್ ಹೋದ್ರೆ, ಓಕೆ, ಅವ್ರಿಬ್ರು ಲೆಂತ್ ಈಕ್ವಲ್ ಇರುತ್ತೆ. ಸೊ ಏನ್ ಬರಿಬಹುದು ನಾವು, ಡೈರೆಕ್ಟ್ ಆಗಿ ಪಿ ಬಿ ಇಸ್ ಈಕ್ವಲ್ ಟು ಪಿ ಎ ಇಸ್ ಈಕ್ವಲ್ ಟು ಏನು, 4 ಸೆಂಟಿಮೀಟರ್. ಓಕೆ, ಯಾಕಂದ್ರೆ ಅವರೇ ಕೊಟ್ಟಿದ್ದಾರೆ, ಪಿ ಎ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ, 4 ಸೆಂಟಿಮೀಟರ್. ಪಿ ಎ ಎಷ್ಟಿರುತ್ತೋ ಪಿ ಬಿ ಕೂಡ ಅಷ್ಟಿರುತ್ತೆ. ಸೊ ಪಿ ಬಿ ವ್ಯಾಲ್ಯೂ ಏನು, 4 ಸೆಂಟಿಮೀಟರ್. ಬೇಕಿರಿ ಇಲ್ಲಿ ಬ್ರಾಕೆಟ್ ನಾಗ ಬರೀರಿ. ರೀಸನ್ ಏನಂದ್ರೆ
length of the tangents drawn from same external point are equal ಅಂತ ಬರೀ. ಓಕೆ, ಸೊ ಆಂಗಲ್ ಎ ಒ ಬಿ ಬಂದ್ಬಿಟ್ಟು 100 ಡಿಗ್ರಿ, ಪಿ ಬಿ ಬಂದ್ಬಿಟ್ಟು 4 ಸೆಂಟಿಮೀಟರ್. ಓಕೆ, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಓಕೆ, ನನ್ನ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ರಿ, ಅದ್ರ ಜೊತೆಗೆ ಜಾಯಿನ್ ಕೂಡ ಆಗ್ರಿ. ಜಾಯಿನ್ ಆದ್ರೆ ಓಕೆ, ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್, ಓಕೆ, ಟ್ರಿಕ್ಕಿ ಕ್ವಶನ್ಸ್ ಹೆಂಗ್ ಸಾಲ್ವ್ ಮಾಡಬೇಕು, ಓಕೆ, ಆಮೇಲೆ ನಿಮಗೆ ಏನಾದ್ರೂ ಬೇಸಿಕ್ಸ್ ಗೊತ್ತಿಲ್ಲ ಅಂದ್ರೆ ಅದು ಕೂಡ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿರುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಜಾಯಿನ್ ಆಗ್ರಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಓಕೆ, ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ 2025 ಮೇನ್ ಕ್ವಶನ್ ಪೇಪರ್ದು ಎಲ್ಲಾ ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ನಿಮ್ಗೆ ಏನಾದ್ರೂ ಡೌಟ್ ಬಂತಂದ್ರೆ, ಇಲ್ಲ ಏನಾದ್ರೂ ಅಪ್ಡೇಟ್ ಬೇಕಂದ್ರೆ ನನ್ನ ಚಾನಲ್ಗೆ, ಇನ್ಸ್ಟಾಗ್ರಾಮ್ ಚಾನಲ್ ಅಥವಾ ಟೆಲಿಗ್ರಾಮ್ ಚಾನಲ್ಗೆ ಮೆಸೇಜ್ ಮಾಡ್ರಿ.